ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಬೆಳಗ್ಗೆ ಹೂವು ತಗೊಂಡು ಸ್ವಲ್ಪ ಮನೆಗೆ ಐಟಮ್ಗಳು ತೊಗೊಳೋದಿತ್ತು. ದೇವರಿಗೆಲ್ಲ ಹೂವು ಮುಡಿಸಿ ಪೂಜೆ ಮಾಡಿ ಮನೆ ಕೆಂಡ ಹಾಕೋಣ ಅಂತಂದ್ಬಿಟ್ಟು ಕೆಂಡ ಮಾಡಿಕೊಂಡು ಮನೆಗೆಲ್ಲ ಕೆಂಡ ಹಾಕ್ಬಿಟ್ಟು ಬಿಸಿ ಬಿಸಿ ತಿಂಡಿ ತಿನ್ಕೊಂಡು ಸೀದಾ ಹೊರಗೆ ಹೊರಟೆ. ಕರ್ನಾಟಕ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅಲ್ಲಿಗೆ ಹೊರಟೆ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟೆ. ಹಾಗೆ ಹೋಗ್ತಾ ದಾರಿಲಿ ನೇರಳೆಣ್ಣು ಕಾಣಿಸ್ತು ಅಂತೇಳಿ ನೇರಳೆಣ್ಣು ತೊಗೊಂಡು ಸೀದಾ ನಮ್ಮನೇಲಿರೋ ನಾಯಿ ಮರಿಗಳಿಗೆಲ್ಲ ಊಟ ಹಾಕೋಣ ಅಂತಂದು ಚಿಕನ್ ತೊಗೊಂಡು ಸೀದಾ ಮನೆ ಕಡೆ ಹೊರಟೆ. ಇನ್ನೇನು ನಾಯಿ ಮರಿಗಳಿಗೆಲ್ಲ ಊಟ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಬಂದ. ಏನಕ್ಕೆ ಬಂತ ಅಂತಂದರೆ ನಮ್ಮ ರೂಬಿನ ಅವ್ರ ಮನೆಗೆ ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅವನೊಬ್ಬನೇ ಬಂದಿದ್ದ ಕಾರಣದಿಂದ ನಾನು ಅವನ ಜೊತೆ ಹೋಗಿ ಅವ್ರ ಮನೆಗೆ ಬಿಟ್ಬರೋಣ ಅಂತ ಹೊರಟ್ವಿ. ಅಲ್ಲಿ ನೋಡಿದ್ರೆ ಅವ್ನ ಗಾಡಿ ಪೆಟ್ರೋಲೇ ಖಾಲಿ ಆಗಿಬಿಟ್ಟಿತ್ತು. ರೂಬಿ ನನ್ನ ಫ್ರೆಂಡ್ ಏರಿಯಾಗೆ ಎಂಟ್ರಿ ಆಗಿದ ತಕ್ಷಣ ಅವ್ರ ಏರಿಯಾದ ಡೈಲಾಗ್ಗಳು ನೋಡಿ. ರೂಬಿನ ಅವ್ರ ಮನೇಲಿ ಬಿಟ್ಬಿಟ್ಟು ಸೀದಾ ಕಡೂರ್ ಕಡೆ ಹೊರಟ್ವಿ. ಕಡೂರಲ್ಲಿ ನೋಡಿದ್ರೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಒಳ್ಳೆ ಬಸ್ಸವ್ರು ನೋಡಿ ಹೆಂಗೆ ಬರ್ತಾ ಇದ್ದಾರೆ ಅಂತ. ನನ್ನ ಬೈಕಿಂದ ಇಂಡಿಕೇಟರ್ ಪ್ರಾಬ್ಲಮ್ ಆಗಿತ್ತು. ಅದಕ್ಕೋಸ್ಕರ ಅದನ್ನು ಚೇಂಜ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಮ್ಮ ಬ್ರದರ್ ಅಂಗಡಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಅದು 2 ಇಂಡಿಕೇಟರ್ ಹಾಳಾಗಿತ್ತು. ಅದಕ್ಕೋಸ್ಕರ ಅದನ್ನು ಬಿಚ್ಚಿ ರೆಡಿ ಮಾಡ್ತಾ ಇದ್ದೀವಿ. ಬರ್ರಿ ನಮ್ಮ ಬ್ರದರ್ ಪರಿಚಯ ಮಾಡ್ಕೊಡ್ತೀನಿ. ಇನ್ನೇನು ನಮ್ಮ ಗಾಡಿ ರೆಡಿ ಆಯಿತು. ಹಂಗೆ ಗಾಡಿ ತೊಗೊಂಡು ವಾಶ್ ಮಾಡ್ಸೋಣ ಅಂತಂದ್ಬಿಟ್ಟು ಅಲ್ಲೇ ವಾಶ್ ಮಾಡಿಸಿ ಸೀದಾ ಮನೆ ಕಡೆ ಹೊರಟ್ವಿ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡಿ.